ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ತುಂಬ ದಿವಸ ಆಗಿದೆ ನಾನು ವಿಡಿಯೋ ಅಪ್ಲೋಡ್ ಮಾಡಿ ಯೂಟ್ಯೂಬಲ್ಲಿ. ನನಗೆ ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿತ್ತು ಎಡಿಟಿಂಗ್ ಎಲ್ಲ, ಬಟ್ ಇನ್ಮೇಲೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಮ್ಮ ಮನೆ ಹತ್ರ ಇಡ್ತಿರೋ ಗಣೇಶದ್ರಲ್ಲಿ ಇವತ್ತು ಫಸ್ಟ್ ಡೇ. ಸೊ ಇವತ್ತು ಏನೆಲ್ಲ ನಡೆಯುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನಮ್ಮ ಮನೆ ಹತ್ರ ಸಂಜೆ ಗಣೇಶ ಇಡೋದ್ರಿಂದ ಸ್ವಲ್ಪ ರಂಗೋಲಿ ಹಾಕೋಕ್ಕೆ ಹೇಳಿದರು. ಸೊ ನಾನು ನನ್ನ ನೇಬರ್ಸ್ ಎಲ್ಲ ಸೇರಿ ರಂಗೋಲಿ ಹಾಕಿ ಗಣೇಶಗೆ ವೇಟ್ ಮಾಡ್ತಿದ್ದೆ. ಇದು ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದರು. ಇದೇ ಡೆಕೋರೇಷನ್ ನೋಡಿ, ಸಿಂಪಲಾಗಿ ಡೆಕೋರೇಷನ್ ಮಾಡಿದ್ರು. ಹಂಗೆ ಎಲ್ಲ ಕೂತ್ಕೊಂಡು ಮಾತಾಡ್ತಿದ್ರು, ಲೈಕ್ ಏನು ಮಾಡಬೇಕು, ಯಾವ ಥರ ರೆಡಿ ಆಗಬೇಕು ಅಂತ. ಅಷ್ಟರಲ್ಲಿ ನಾನು ನಿಮಗೆ ಒಂದು ಯಾವ ಥರ ರಂಗೋಲಿ ಹಾಕಿದ್ದಾರೆ, ಯಾವ ಥರ ಇದೆ ಜಾಗ ಅಂತ ತೋರಿಸೋಣ ಅಂತ ಅಂದ್ಬಿಟ್ಟು ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ. ಇದು ಗಣೇಶ. ಆ್ಯಕ್ಚುಲಿ ಗಣೇಶ ತಂದಾಗ ನಾನು ಇರಲಿಲ್ಲ, ನನ್ನ ನಾಯಿಗೆ ಹುಷಾರಿರಲಿಲ್ಲ ಅಂಥೇಳಿ ಹಾಸ್ಪಿಟಲ್ ಹೋಗಿದ್ದೆ. ಸೊ ಅವನಿಗೆ ಡ್ರಿಪ್ಸ್ ಹಾಕೋದಿತ್ತು, ಅದೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಗಣೇಶ ತಂದು ಇಟ್ಟು ಪೂಜೆನೂ ಮಾಡಿ ಹೊರಟಿದ್ರು. ಎಲ್ಲರೂ ಊಟ ಮಾಡ್ತಿದ್ರು. ಸೊ ನಾನು ಫಸ್ಟು ಗಣೇಶ ಹತ್ರ ಹೋಗ್ಬಿಟ್ಟು ಎಲ್ಲ ಬೇಡ್ಕೊಂಡು ಹಂಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡು ಯೂಟ್ಯೂಬ್ಗಂತ ಆಮೇಲೆ ಹಂಗೆ ಊಟಕ್ಕೆ ಹೋದೆ. ಸೊ ಇದು ಸಿಂಪಲ್ಲಾಗಿ ಗಣೇಶ ನಮ್ಮ ಕ್ವಾರ್ಟರ್ಸಲ್ಲಿ ಕೂರಿಸಿರೋದು, ನಾವು ಕ್ವಾರ್ಟರ್ಸಲ್ಲಿರೋದು ಎಲ್ಲರೂ ಸೇರಿ ಕೂರಿಸಿರೋ ಗಣೇಶ. ಅದಾದಮೇಲೆ ಊಟದ ಕಡೆ ಹೋದೆ. ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ರು. ಅಡುಗೆ ತುಂಬ ಚೆನ್ನಾಗಿತ್ತು. ಇವರು ನನ್ನ ಫ್ರೆಂಡು ಮತ್ತು ನನ್ನ ತಂಗಿ ಎಲ್ಲ 4-5 ಇಯರ್ಸ್ ಆದಮೇಲೆ ಸಿಕ್ಕಿರೋದು. ಸೊ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾಯಿದ್ವಿ. ಆಮೇಲೆ ಅಂತ್ಯಾಕ್ಷರಿ ಹಾಕ್ಕೊಂಡು ಲೇಟಾಗಿತ್ತು, 12 ಮನೆಗೆ ಹೋಗೋ ಅಷ್ಟರಲ್ಲಿ. ಫಸ್ಟ್ ಡೇ ಅಷ್ಟೇ ಮಾಡಿದ್ದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ.